ದೌಡಾಯಿಸಿದ್ರು, ಎದ್ದೋ ಬಿದ್ದೋ ಅಂತ ದಾವಣಗೆರೆಗೆ. ಅದರ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಇದೆ. ಸಾದಿಕ್ ಪೈಲ್ವಾನ್ ಮುನಿಸು ತಣಿಸಲು ಜಮೀರ್ ಕೈ ಕೊಟ್ಟಿದ್ರು. ಅವ್ರು ಕೈ ಕೊಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆದ್ರು. ತಮ್ಮ ಬಣದ ರಿಜ್ವಾನ್, ಸಲೀಂ ಅಹಮದ್, ಹಾರಿಸ್ ಅಖಾಡಕ್ಕೆ ಇಳಿಸಿದ್ರು. ಪಟ್ಟು ಹಿಡಿದು ಕೂತಿದ್ದ ಪೈಲ್ವಾನ್ ಅನ್ನ ಬಿ ಟೀಮ್ ಅಲ್ಲಿ ಮಣಿಸುವ ಕೆಲಸವನ್ನ ಮಾಡ್ತು. ಆಗ ಎರಡನೇ ಹಂತದ ನಾಯಕತ್ವ ಮುನ್ನೆಲೆಗೆ ಬರುತ್ತೆ. ಜಮೀರ್ ಅಹಮದ್ ಖಾನ್ ಅವರು ಇಲ್ಲ ಅಂದ್ರೆ ಏನೇನು ನಡೆಯೋದಿಲ್ಲ ಸಮುದಾಯದಲ್ಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ರಿಜ್ವಾನ್ ಅರ್ಷದ್ ಹಾಗೆ ಸಲೀಂ ಅಹಮದ್ ಅವರು ಎಂಟ್ರಿ ಕೊಟ್ರು, ಹ್ಯಾರಿಸ್ ಎಂಟ್ರಿ ಕೊಟ್ರು, ಶತಾಯ ಗತಾಯ ನಾನು ನಾಮಪತ್ರವನ್ನ ಹಿಂಪಡೆಯೋದಿಲ್ಲ, ಏನಾದ್ರೂ ಆಗ್ಲಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಅವರನ್ನ ಸಮಾಧಾನ ಪಡಿಸೋದ್ರಲ್ಲಿ ಸಕ್ಸಸ್ ಆದ್ರು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಅದೇ ರೀತಿ ಹ್ಯಾರಿಸ್. ಇವ್ರು 3 ಜನ ಡಿಕೆ ಟೀಮ್, ಡಿಕೆ ಕ್ಯಾಂಪ್. ಜಮೀರ್ ಅಹಮದ್ ಅವರು ಇಲ್ಲ ಅಂತಾರೆ ಏನೇನು ನಡೆಯೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದನ್ನ ಉಲ್ಟಾ ಮಾಡಿದ್ರು. ಆಗ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಅಸ್ತಿತ್ವದ ಪ್ರಶ್ನೆ ಬರ್ತಾ ಇದ್ದಂತೆ ದೌಡಾಯಿಸ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅಸ್ತಿತ್ವಕ್ಕೋಸ್ಕರನೇ ಬಂದಿದ್ದ, ಹೌದಾ? ನಾಗೇಂದ್ರ ಬಾಬು, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಾಕಷ್ಟು ರಾಜಕಾರಣದ ಒಳ ಸುಳಿವುಗಳು ಕಂಡು ಬರ್ತಾ ಇರ್ತಕ್ಕಂಥ, ಅದು ಕೂಡ ದಿನಕ್ಕೊಂದು ರೀತಿಯ ರಾಜಕೀಯ ಒಳ ಸುಳಿವುಗಳು ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅಭ್ಯರ್ಥಿ ಏನಿದ್ರು ಸಮರ್ಥ ಶಾಮ್ನವ್ರಿಗಿಂತ ಹೆಚ್ಚಿದಾಗಿ ಅಟ್ರಾಕ್ಟ್ ಆಗಿದ್ದಂಥದ್ದು, ಸೆಂಟರ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಜಮೀರ್ ಅಹಮದ್ ಖಾನ್. ನೋಡಿ, ಆರಂಭದಲ್ಲಿ ಟಿಕೆಟ್ಗೆ ಪಟ್ಟನ್ನ ಹಿಡಿದಿದ್ದು ಯಾವ ಮಟ್ಟಿಗೆ ಅಂತಂದ್ರೆ ಅದು ಹೈಕಮಾಂಡ್ ವರ್ಗೂ ಕೂಡ ಸೆಟ್ ಮಾಡುವಂತ ಮಟ್ಟಿಗೆ ಹೋಯ್ತು. ಅದಾದ ನಂತರ ಕೊನೆಗೆ ಒಂದಷ್ಟು ರಾಜಿ ಸಂಧಾನ ಆಯ್ತು. ಆ ನಂತರ ಟಿಕೆಟ್ ಅನ್ನ ಮುಸ್ಲಿಂ ಸಮುದಾಯದ ಬದಲಾಗಿ ಸಮರ್ಥ ಅವರಿಗೆ ಕೊಟ್ಟಿದ್ದಾಯ್ತು. ಸೊ ಅಲ್ಲಿಂದ ಶುರುವಾದಂತಹ ಜಿದ್ದು, ಜಮೀರ್ ಅಹಮದ್ ಅವರು ಅಲ್ಲಿಗೆ ಹೋಗೋದಕ್ಕೆ ಮುಂದಾಗ್ಲಿಲ್ಲ, ಪ್ರಚಾರಕ್ಕೆ ಮುಂದಾಗ್ಲಿಲ್ಲ. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ 3ನೇ ತಾರೀಕಿನ ಸಿಎಂ ಸೂಚನೆಯನ್ನ ಕೊಟ್ಟಿದ್ರು, ನೀವು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ. ಆದ್ರೂ ಕೂಡ ಹೋಗಿರ್ಲಿಲ್ಲ. ಆದ್ರೆ ಯಾವಾಗ ಡಿಕೆ ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಮತ್ತೆ ಸಮರ್ಥ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕಂತ ಅನಿವಾರ್ಯತೆ ಮತ್ತೆ ಆ ಒಂದು ಸವಾಲಿರುವ ಹಿನ್ನೆಲೆಯಲ್ಲಿ ಅವರು ಏನೋ ಮುಸ್ಲಿಂ ಧರ್ಮದ ಬೇರೆ ಪರ್ಯಾಯ ನಾಯಕರು ಅಂದ್ರೆ ಜಮೀರ್ ಅಲ್ದೆ ಹೋದ್ರೆ ಏನಂತೆ ಅಂತ ಹೇಳ್ಬಿಟ್ಟು ಸಲೀಂ ಅಹಮದ್ ಇರ್ಬೋದು, ಹಾಗೇನೆ ಹ್ಯಾರಿಸ್, ಇವರೆಲ್ಲರನ್ನು ಕೂಡ ಆ ಕಡೆ ಕೇಳಿಸ್ತಾರೆ. ಅಲ್ಲಿ ಮತ್ತೆ ಸಲೀಂ, ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಎಲ್ಲರನ್ನು ಕೂಡ ಪ್ರಚಾರಕ್ಕೆ ಮುಂಚೂಣಿಯಲ್ಲಿ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಒಂದು ವೇಳೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ರು ಸೋದ್ರು ಏನೋ ಇದ್ರು ಕೂಡ ಕ್ರೆಡಿಟ್ ಸಹಜವಾಗಿ ಈ 3 ಪ್ರತ್ಯೇಕ ನಾಯಕರಿಗೆ, ಪರ್ಯಾಯ ನಾಯಕರಿಗೆ ಹೋಗುತ್ತೆ. ಸೊ ಈಗ ಇಲ್ಲಿ ಜಮೀರ್ ಅಹಮದ್ ಅವರು ಅಲ್ಲಿಂದ ದೂರ ಉಳಿದು ಎಲ್ಲೋ ಒಂದು ಕಡೆ ಪಕ್ಷಕ್ಕೂ ದೂರ, ಒಂದು ರೀತಿಯ ಸಮುದಾಯದಿಂದ ದೂರ ಆಗುವಂತಹ ಒಂದಷ್ಟು ಸಂದೇಶ ರವಾನೆ ಆಯಿತು ಪಕ್ಷದಲ್ಲಿ. ಸೊ ಹೀಗಾಗಿ ಪಕ್ಷದಲ್ಲಿ ಪರ್ಯಾಯ ನಾಯಕತ್ವ ಉಟ್ಕೊಳ್ತಾ ಇದೆಯೇನೋ ನನಗೆ ಅಂತಕ್ಕಂಥ ಒಂದು ಆತಂಕ ಸಹಜವಾಗಿ ಜಮೀರ್ ಅಹಮದ್ಗೆ ಕಾಡೋದಕ್ಕೆ ಶುರುವಾಯಿತು. ಅದರ ಭಾಗವಾಗಿ ನಿನ್ನೆ ಈ 3ರನ್ನ, ಅಂದ್ರೆ ಈಗ ನಾನೇನ್ ಹೇಳಿದೆ, ಒಬ್ರು ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಮತ್ತೆ ಹ್ಯಾರಿಸ್, 3ರನ್ನು ಕೂಡ ಡಿಕೆ ಶಿವಕುಮಾರ್ ಅವರನ್ನೇ ಜಮೀರ್ ಅಹಮದ್ಗೆ ಪರ್ಯಾಯವಾಗಿ ಮುಸ್ಲಿಂ ಧರ್ಮದ ಮತಗಳನ್ನು ಸೆಳೆಯೋದಕ್ಕೆ ಬಿಟ್ಟಿದ್ರು. ಸೊ ಹೀಗಾಗಿ ಭವಿಷ್ಯದಲ್ಲಿ ಮುಂದೆ ಮುಸ್ಲಿಂ ನಾಯಕತ್ವಕ್ಕೂ ಕೂಡ ನನಗೆ ಪೆಟ್ಟು ಬೀಳುತ್ತೆ ಅಂತಕ್ಕಂಥ ಒಂದು ಆತಂಕ ಸಹಜವಾಗಿ ಕಾಡಕ್ಕೆ ಶುರುವಾಯಿತು. ಈ ಹಿನ್ನೆಲೆಯನ್ನೇ ದಿಢೀರ್ ಅಂತ ಹೇಳಿ ನಿನ್ನೆಯಿಂದ ಪ್ರಚಾರಕ್ಕೆ ಜಮೀರ್ ಅಹಮದ್ ಅವರು ಇಳಿದಿರ್ತಕ್ಕಂಥದ್ದು. ಇದು ನಮಗೆ ಪೊಲಿಟಿಕಲ್ ಇನ್ಸೈಡ್ ಹೇಳ್ಬೇಕು ಅಂತಂದ್ರೆ ಸಾಕಷ್ಟು ರಾಜಕಾರಣದ ಒಳಸುಳಿಗಳು ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಒಂದೊಂದಾಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ನೋಡ್ಬೇಕು ಮತ್ತೆ ಜಮೀರ್ ಅಹಮದ್ ಅವರ ಇನ್ನೇನು ಇವತ್ತು ಪ್ರಚಾರವನ್ನು ಮುಗಿಸ್ತಾರೆ, ಕೊನೆಗೆ ಅಂದುಕೊಂಡಂತೆ ಪಕ್ಷದ ಮತ್ತೆ ನಾಯಕತ್ವವನ್ನು ಉಳಿಸ್ಕೊಳ್ತಾರೋ ಅಥವಾ ಪರ್ಯಾಯ ನಾಯಕತ್ವವನ್ನ ಕಟ್ಟಿ ಬೆಳೆಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೋ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೌಡಾಯಿಸಿದ್ರು, ಎದ್ದೋ ಬಿದ್ದೋ ಅಂತ ದಾವಣಗೆರೆಗೆ. ಅದರ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಇದೆ. ಸಾದಿಕ್ ಪೈಲ್ವಾನ್ ಮುನಿಸು ತಣಿಸಲು ಜಮೀರ್ ಕೈ ಕೊಟ್ಟಿದ್ರು. ಅವ್ರು ಕೈ ಕೊಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆದ್ರು. ತಮ್ಮ ಬಣದ ರಿಜ್ವಾನ್, ಸಲೀಂ ಅಹಮದ್, ಹ್ಯಾರಿಸ್ ಅಖಾಡಕ್ಕೆ ಇಳಿಸಿದ್ರು. ಪಟ್ಟು ಹಿಡಿದು ಕೂತಿದ್ದ ಪೈಲ್ವಾನ್ ಅನ್ನ ಬಿ ಟೀಮ್ ಅಲ್ಲಿ ಮಣಿಸುವ ಕೆಲಸವನ್ನ ಮಾಡ್ತು. ಆಗ ಎರಡನೇ ಹಂತದ ನಾಯಕತ್ವ ಮುನ್ನೆಲೆಗೆ ಬರುತ್ತೆ.
ಜಮೀರ್ ಅಹಮದ್ ಖಾನ್ ಅವರು ಇಲ್ಲ ಅಂದ್ರೆ ಏನೇನು ನಡೆಯೋದಿಲ್ಲ ಸಮುದಾಯದಲ್ಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ರಿಜ್ವಾನ್ ಅರ್ಷದ್ ಹಾಗೆ ಸಲೀಂ ಅಹಮದ್ ಅವರು ಎಂಟ್ರಿ ಕೊಟ್ರು, ಹ್ಯಾರಿಸ್ ಎಂಟ್ರಿ ಕೊಟ್ರು, ಶತಾಯಗತಾಯ ನಾನು ನಾಮಪತ್ರವನ್ನ ಹಿಂಪಡೆಯೋದಿಲ್ಲ, ಏನಾದ್ರೂ ಆಗ್ಲಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಅವರನ್ನ ಸಮಾಧಾನ ಪಡಿಸೋದ್ರಲ್ಲಿ ಸಕ್ಸಸ್ ಆದ್ರು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಅದೇ ರೀತಿ ಹ್ಯಾರಿಸ್. ಇವ್ರು 3 ಜನ ಡಿಕೆ ಕ್ಯಾಂಪ್. ಜಮೀರ್ ಅಹಮದ್ ಅವರು ಇಲ್ಲ ಅಂತಾರೆ ಏನೇನು ನಡೆಯೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಅದನ್ನ ಉಲ್ಟಾ ಮಾಡಿದ್ರು. ಆಗ ಅಸ್ತಿತ್ವದ ಪ್ರಶ್ನೆ ಬರ್ತಾ ಇದ್ದಂತೆ ದೌಡಾಯಿಸ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅಸ್ತಿತ್ವಕ್ಕೋಸ್ಕರನೇ ಬಂದಿದ್ದ, ಹೌದಾ? ನಾಗೇಂದ್ರ ಬಾಬು, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಾಕಷ್ಟು ರಾಜಕಾರಣದ ಒಳ ಸುಳಿವುಗಳು ಕಂಡು ಬರ್ತಾ ಇರ್ತಕ್ಕಂಥ, ಅದು ಕೂಡ ದಿನಕ್ಕೊಂದು ರೀತಿಯ ರಾಜಕೀಯ ಒಳ ಸುಳಿವುಗಳು ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅಭ್ಯರ್ಥಿ ಏನಿದ್ರು ಸಮರ್ಥ ಶಾಮ್ನವ್ರಿಗಿಂತ ಹೆಚ್ಚಿದಾಗಿ ಅಟ್ರಾಕ್ಟ್ ಆಗಿದ್ದಂಥದ್ದು, ಸೆಂಟರ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಜಮೀರ್ ಅಹಮದ್ ಖಾನ್. ನೋಡಿ, ಆರಂಭದಲ್ಲಿ ಟಿಕೆಟ್ಗೆ ಪಟ್ಟನ್ನ ಹಿಡಿದಿದ್ದು ಯಾವ ಮಟ್ಟಿಗೆ ಅಂತಂದ್ರೆ ಅದು ಹೈಕಮಾಂಡ್ ವರ್ಗೂ ಕೂಡ ಸೆಟ್ ಮಾಡುವಂತ ಮಟ್ಟಿಗೆ ಹೋಯ್ತು. ಅದಾದ ನಂತರ ಕೊನೆಗೆ ಒಂದಷ್ಟು ರಾಜಿ ಸಂಧಾನ ಆಯ್ತು. ಆ ನಂತರ ಟಿಕೆಟ್ ಅನ್ನ ಮುಸ್ಲಿಂ ಸಮುದಾಯದ ಬದಲಾಗಿ ಸಮರ್ಥ ಅವರಿಗೆ ಕೊಟ್ಟಿದ್ದಾಯ್ತು. ಸೊ ಅಲ್ಲಿಂದ ಶುರುವಾದಂತಹ ಜಿದ್ದು, ಜಮೀರ್ ಅಹಮದ್ ಅವರು ಅಲ್ಲಿಗೆ ಹೋಗೋದಕ್ಕೆ ಮುಂದಾಗ್ಲಿಲ್ಲ, ಪ್ರಚಾರಕ್ಕೆ ಮುಂದಾಗ್ಲಿಲ್ಲ. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ 3ನೇ ತಾರೀಕಿನ ಸಿಎಂ ಸೂಚನೆಯನ್ನ ಕೊಟ್ಟಿದ್ರು, ನೀವು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ. ಆದ್ರೂ ಕೂಡ ಹೋಗಿರ್ಲಿಲ್ಲ. ಆದ್ರೆ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಮತ್ತೆ ಸಮರ್ಥ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕಂತ ಅನಿವಾರ್ಯತೆ ಮತ್ತೆ ಆ ಒಂದು ಸವಾಲಿರುವ ಹಿನ್ನೆಲೆಯಲ್ಲಿ ಅವರು ಏನೋ ಮುಸ್ಲಿಂ ಧರ್ಮದ ಬೇರೆ ಪರ್ಯಾಯ ನಾಯಕರು ಅಂದ್ರೆ ಜಮೀರ್ ಅಲ್ದೆ ಹೋದ್ರೆ ಏನಂತೆ ಅಂತ ಹೇಳ್ಬಿಟ್ಟು ಸಲೀಂ ಅಹಮದ್ ಇರ್ಬೋದು, ಹಾಗೇನೆ ಹ್ಯಾರಿಸ್, ಇವರೆಲ್ಲರನ್ನು ಕೂಡ ಆ ಕಡೆ ಕೇಳಿಸ್ತಾರೆ. ಅಲ್ಲಿ ಮತ್ತೆ ಸಲೀಂ, ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಎಲ್ಲರನ್ನು ಕೂಡ ಪ್ರಚಾರಕ್ಕೆ ಮುಂಚೂಣಿಯಲ್ಲಿ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಒಂದು ವೇಳೆ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದ್ರು ಸೋದ್ರು ಏನೋ ಇದ್ರು ಕೂಡ ಕ್ರೆಡಿಟ್ ಸಹಜವಾಗಿ ಈ 3 ಪ್ರತ್ಯೇಕ ನಾಯಕರಿಗೆ, ಪರ್ಯಾಯ ನಾಯಕರಿಗೆ ಹೋಗುತ್ತೆ. ಸೊ ಈಗ ಇಲ್ಲಿ ಜಮೀರ್ ಅಹಮದ್ ಅವರು ಅಲ್ಲಿಂದ ದೂರ ಉಳಿದು ಎಲ್ಲೋ ಒಂದು ಕಡೆ ಪಕ್ಷಕ್ಕೂ ದೂರ, ಒಂದು ರೀತಿ ಸಮುದಾಯದಿಂದ ದೂರ ಆಗುವಂತಹ ಒಂದಷ್ಟು ಸಂದೇಶ ರವಾನೆ ಆಯಿತು ಪಕ್ಷದಲ್ಲಿ. ಸೊ ಹೀಗಾಗಿ ಪಕ್ಷದಲ್ಲಿ ಪರ್ಯಾಯ ನಾಯಕತ್ವ ಉಟ್ಕೊಳ್ತಾ ಇದೆಯೇನೋ ನನಗೆ ಅಂತಕ್ಕಂಥ ಒಂದು ಆತಂಕ ಸಹಜವಾಗಿ ಜಮೀರ್ ಅಹಮದ್ಗೆ ಕಾಡೋದಕ್ಕೆ ಶುರುವಾಯಿತು. ಅದರ ಭಾಗವಾಗಿ ಈ 3ರನ್ನ ಅಂದ್ರೆ ಈಗ ನಾನೇನ್ ಹೇಳಿದೆ, ಒಬ್ರು ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಮತ್ತೆ ಹ್ಯಾರಿಸ್, 3ರನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನೇ ಜಮೀರ್ ಅಹಮದ್ಗೆ ಪರ್ಯಾಯವಾಗಿ ಮುಸ್ಲಿಂ ಧರ್ಮದ ಮತಗಳನ್ನು ಸೆಳೆಯೋದಕ್ಕೆ ಬಿಟ್ಟಿದ್ರು. ಸೊ ಹೀಗಾಗಿ ಭವಿಷ್ಯದಲ್ಲಿ ಮುಂದೆ ಮುಸ್ಲಿಂ ನಾಯಕತ್ವಕ್ಕೂ ಕೂಡ ನನಗೆ ಪೆಟ್ಟು ಬೀಳುತ್ತೆ ಅಂತಕ್ಕಂಥ ಒಂದು ಆತಂಕ ಸಹಜವಾಗಿ ಕಾಡಕ್ಕೆ ಶುರುವಾಯಿತು. ಈ ಹಿನ್ನೆಲೆಯನ್ನೇ ದಿಢೀರ್ ಅಂತ ಹೇಳಿ ನಿನ್ನೆಯಿಂದ ಪ್ರಚಾರಕ್ಕೆ ಜಮೀರ್ ಅಹಮದ್ ಅವರು ಇಳಿದಿರ್ತಕ್ಕಂಥದ್ದು. ಇದು ನಮಗೆ ಪೊಲಿಟಿಕಲ್ ಇನ್ಸೈಡ್ ಹೇಳ್ಬೇಕು ಅಂತಂದ್ರೆ ಸಾಕಷ್ಟು ರಾಜಕಾರಣದ ಒಳಸುಳಿಗಳು ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಒಂದೊಂದಾಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ನೋಡ್ಬೇಕು ಮತ್ತೆ ಜಮೀರ್ ಅಹಮದ್ ಅವರ ಇನ್ನೇನು ಇವತ್ತು ಪ್ರಚಾರವನ್ನು ಮುಗಿಸ್ತಾರೆ, ಕೊನೆಗೆ ಅಂದುಕೊಂಡಂತೆ ಪಕ್ಷದ ಮತ್ತೆ ನಾಯಕತ್ವವನ್ನು ಉಳಿಸ್ಕೊಳ್ತಾರೋ ಅಥವಾ ಪರ್ಯಾಯ ನಾಯಕತ್ವವನ್ನ ಕಟ್ಟಿ ಬೆಳೆಸುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೋ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.